ಸೊ ನೀವು ನೋಡ್ತಾ ಇದ್ದೀರಾ, ಇನ್ಸ್ಟಾದಲ್ಲಿ ಫುಲ್ ಟ್ರೆಂಡ್ ಆಗ್ತಾಯಿದೆ ಈ ಥರ ವೀಡಿಯೋ. ಇದೇ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಫುಲ್ ಟ್ರೆಂಡ್ ಆಗ್ತಾಯಿದೆ ಇನ್ಸ್ಟಾದಲ್ಲಂತ ಸ್ನೋ ವೀಡಿಯೋ. ನೋಡಿ ಈ ಥರ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡಿ ಹೇಳ್ಕೊಡ್ತೀನಿ. ನಿಮ್ಮ ಮೊಬೈಲಲ್ಲಿರುವ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಆ್ಯಪ್ ಹೆಸರು ಬಂದುಬಿಟ್ಟು ಎಡಿಟ್ ಅಂತ. ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ. ಯಾವ ವಿಡಿಯೋ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು ಕ್ಲಿಪ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸಾಕು, ರೆಗ್ಯುಲರಾಗಿ. ಮತ್ತು ನೋಡಿ ಅದನ್ನು ನನಗೆ ಕ್ಲಿಪ್ಪು ವೀಡಿಯೋ ಲೆಂತಿ ಆಯಿತು. 9 ಸೆಕೆಂಡ್ ಅಷ್ಟೇ ಮಾಡೋಕ್ಕೆ ಬರೋದು ಇದು ವೀಡಿಯೋ. 9 ಇಲ್ಲ 10 ಅಷ್ಟೇ. 10 ಒಳಗೆ ಮಾಡ್ಕೋಬೇಕು ವೀಡಿಯೋ ಎಡಿಟ್. ಇದು 10 ಸೆಕೆಂಡ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ವೀಡಿಯೋನ. ಮತ್ತು ಅಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ ನೋಡಿ, ಸ್ನೋ ಎಫೆಕ್ಟ್ ಅಂತ ಇಲ್ಲಿದೆ ನೋಡಿ. ಇದೆ ಈ ಕಡೆ ಪಕ್ಕದಗಳದ್ದು. ಆ ಸ್ನೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ರೀಸ್ಟೈಲ್ ಮೇಲೆ ಕೊಡಿ. ಕೊಟ್ಟಾದ್ಮೇಲೆ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದ್ಮೇಲೆ ಇದು ವೀಡಿಯೋ ಕ್ರಿಯೇಟ್ ಆಗ್ತಾಯಿದೆ ನೋಡಿ. ಕ್ರಿಯೇಟಾಗಿ ಈ ಥರ ಬರುತ್ತೆ. ಅದು ಎಫೆಕ್ಟ್ ಫಿಲ್ಟರ್ ಆ್ಯಡ್ ಆಗಿಬಿಡುತ್ತೆ. ಆ್ಯಡ್ ಆಗಿ ಈ ಥರ ಬರುತ್ತೆ. ಇಷ್ಟ ಫ್ರೆಂಡ್ಸ್, ಸಿಂಪಲ್ ವೀಡಿಯೋ ಎಡಿಟ್ ಮಾಡೋದು. ಎಡಿಟ್ ಮುಗಿದ್ಮೇಲೆ ನೋಡಿ ಅಲ್ಲಿ ಮೇಲ್ಗಡೆ 2K 4K ಇದೆಯಲ್ಲ, 2K ಎಕ್ಸ್ಪೋರ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 4K ಬೇಕಾದ್ರೆ ಹಾಕ್ಕೊಳ್ರಿ. HDR SDR ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡು ಎಕ್ಸ್ಪೋರ್ಟ್ ಕೊಡಿ ಅಷ್ಟೇ. ಎಕ್ಸ್ಪೋರ್ಟ್ ಕೊಟ್ಟಮೇಲೆ ಅದು ಡೌನ್ಲೋಡ್ ಆಗೋಲ್ಲ. ಅಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ ನೋಡಿ ಕೆಳಗಡೆ. ಡೌನ್ಲೋಡ್ ಅಂತ ಇದೆ ನೋಡಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಮೆಸೆಂಜರ್ ಎಲ್ಲ ಇದೆ ನೋಡಿ. ಅದ್ರ ಕೆಳಗಡೆ ಡೌನ್ಲೋಡ್ ಅಂತ ಇರುತ್ತೆ. ಬಂದಿರಲ್ಲ ಗ್ಯಾಲರಿಗೆ, ಬಂದುಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ. ಫಿನಿಶ್ ಡೌನ್ಲೋಡ್ ಆಯಿತು ನೋಡಿ. ಇಷ್ಟೇ ವೀಡಿಯೋ, ಇಷ್ಟೇ ಸಿಂಪಲ್ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.